ಈ ವನವಾಸದಿಂದ ನಮ್ಗೆ ಯಾವಾಗ ಮುಕ್ತಿ ಸಿಗುತ್ತೆ ಮಾವ? ಈ ಕಷ್ಟಕ್ಕೆ ಅಂತ್ಯ ಅನ್ನೋದೇ ಇಲ್ವಾ? ಮುಕ್ತಿ ಸಿಗುವ ಕಾಲ ಬಂದಾಯ್ತು ಶ್ರುತಿ. ಸಮಯ ಸಾಧಿಸಿ ಆ ದುಷ್ಟರಿಗೆ ನಾ ಕಟ್ಟುವೆ ಸಮಾಧಿ. ಅಲ್ಲಿವರೆಗೆ ಬರುವ ಕಷ್ಟಗಳು ಎದುರಿಸಲು ನೀ ಸಿದ್ಧಳಿರಬೇಕು ಮಾವ. ಜಗತ್ತನ್ನೇ ಗೆಲ್ಲೋ ಸರ್ದಾರ ನಾನು ಅರ್ಜುನ್ ಮಾವ ನನ್ನ ಜೊತೆಲಿ ಇರುವಾಗ ಎಷ್ಟೇ ಕಷ್ಟ ಬಂದ್ರು ಅದ್ ನಂಗೆ ಲೆಕ್ಕೋಕಿಲ್ಲ ಮಾವ. ಹೌದಾ ಶ್ರುತಿ? ಹೌದು ಮಾವ. ಮಾವ ಅದ್ ಯಾರದು? ಹುಚ್ಚ, ನಾನು ಹುಚ್ಚ. ಮಾವ ನೋಡಿದ್ರೆ ಭಯ ಆಗ್ತಿದೆ. ಅಣ್ಣ ಅಣ್ಣ ಏನಾಯ್ತಣ್ಣ? ಏನಾಯ್ತು? ನಮ್ ಶಿವನ್ ಮಾವನ ಮಾವ. ಏನ್ ಮಾವ ಇದೆಲ್ಲ? ಯಾರು ನೀವು? ನನ್ನೇ ಕದರ್ಸ್ತಿದ್ದೀರೋ? ನಾನಣ್ಣ ನಿನ್ ತಮ್ಮ ಅರ್ಜುನ. ನೀನ್ ನನ್ನ ತಮ್ಮನೇ? ಓ ಹೌದು ಹೌದು, ನೀನ್ ನಮ್ಮನೆ. ನನ್ ತಮ್ಮನೂ ಇಲ್ಲ ಅಣ್ಣನೂ ಇಲ್ಲ, ಅಯ್ಯೋ ನಾನೊಬ್ಬ ಭಿಕಾರಿ. ಮಾವ ಯಾಕೆ ಮಾವ ಹಾಗೆ ಹೇಳ್ತ್ಯಾ? ನಾವೆಲ್ಲ ನಿನ್ ಪಾಲಿಗಿದೀವಿ ಮಾವ. ಯಾಕೆ ಮುಕ್ತಿಯ? ಯಾರು ನೀನು? ನಾನ್ ಮಾವ ನಿಮ್ಮ ಅಕ್ಕನ ಮಗಳು ಶ್ರುತಿ. ಓ ನಮ್ಮ ಅಕ್ಕನ ಮಗಳ? ಇಲ್ಲ ಇಲ್ಲ ಇಲ್ಲ, ನಮ್ಮ ಅಕ್ಕನೂ ಇಲ್ಲ ಪುಕ್ಕನೂ ಇಲ್ಲ, ನಾನೊಬ್ಬ ಭಿಕಾರಿ. ಅಯ್ಯೋ ಮಾವ ಯಾಕೆ ಮಾವ ಹೀಗಾಡ್ತಿದ್ದೀರಾ? ನೀವು ಭಿಕಾರಿ ಅಲ್ಲ ಮಾವ. ಮಾವ ಶಿವಣ್ಣ ಮಾವನ್ ಮನ್ಸಿಗೆ ಏನೋ ದೊಡ್ಡ ಆಘಾತ ಆಗಿದೆ, ಅದಕ್ಕೆ ಅವ್ರಿಗೆ ಹುಚ್ಚಿಡ್ದಿದೆ ಅನ್ಸ್ತಿದೆ. ಅಣ್ಣನ ಅರಮನೆಯಲ್ಲಿ ದೊರೆ ತರ ಮೆರೆದವ್ರು ಅವರು. ನಮ್ಮನ್ನೆಲ್ಲ ಚಿಕ್ಕದ್ರಿಂದ ಪ್ರೀತಿಯಿಂದ ಮಕ್ಳ ತರ ಸಾಕಿ ಬೆಳೆಸ್ತವ್ರಿಗೆ ದೇವ್ರೆ ಯಾಕಪ್ಪ ಇಂತ ಕಷ್ಟ ಕೊಟ್ಟ ದೇವ್ರೆ? ಹೇಳು ದೇವ್ರೆ ಹೇಳು. ದೇವರು ಎಲ್ಲಿದ್ದಾನೆ ಶ್ರುತಿ? ಆ ನಿನ್ನ ದೇವರು ಕಲ್ಲು ಗುಡಿಯಲ್ಲಿ ಕಲ್ಲಾಗಿ ಕೂತಿದ್ದಾನೆ. ಆ ನಿನ್ನ ದೇವರು ಕಳ್ಳರಿಗೆ, ಮೋಸಗಾರರಿಗೆ, ದ್ರೋಹಿಗಳಿಗೆ ಹೊರ ಕೊಡುತ್ತಾ ನಮ್ಮಂತವರ ಪಾಲಿಗೆ ದೇವವಾಗಿದೆ ಶ್ರುತಿ, ದೇವವಾಗಿದೆ. ಶ್ರುತಿ ಹಣ್ಣು ನಯಿಸಿದ ನನ್ನಿಂದ ನೋಡಲಾಗ್ತಿಲ್ಲ ಶ್ರುತಿ, ನೋಡಲಾಗ್ತಿಲ್ಲ. ಯಾಕೆ ಹೇಳ್ತಾ ಇದ್ದೀರಾ? ನಿಮ್ ಮನೇಲಿ ಯಾರಾದ್ರೂ ಸತ್ತೋಗಿದಾರ? ಹೇಳ್ಬೇಡಿ, ದೇವ್ರಿಗೆ ಕೋಪ ಬಂದ್ರೆ ನಿಮ್ದು ಸಾಯಿಸ್ಬಿಡ್ತಾರೆ. ಹಾಗೆಲ್ಲ ಮಾತಾಡ್ಬೇಡಣ್ಣ, ನಾನಣ್ಣ ನಿನ್ ತಮ್ಮ. ಮಾವ ಹಾಗೆಲ್ಲ ಮಾತಾಡ್ಬೇಡಿ, ಬನ್ನಿ ಮಾವ. ನನ್ನ ಮುಟ್ಬೇಡ, ನಾನೊಬ್ಬ ಕಾಮುಕ. ಅಯ್ಯಯ್ಯೋ ಕೆಡ್ಸ್ಬಿಡ್ತೀನಿ. ಅಯ್ಯೋ ದೇವ್ರೆ, ಮಾವ ನೀವು ದೇವ ಮಾನವರು, ನೀವಂತವ್ರಲ್ಲ ಮಾವ. ಯಾಕೀಗೆಲ್ಲ ಮಾತಾಡ್ತಿದ್ದೀರಾ ಮಾವ? ಈ ಪರಿಸ್ಥಿತಿ ಶಿವಣ್ಣ ಮಾವನ್ ನೋಡಕ್ ಆಗ್ತದೆ. ಎದುರು ಬೇಡ ಶ್ರುತಿ, ಅಣ್ಣನ ಆಸ್ಪತ್ರೆ ಚಿಕಿತ್ಸೆ ಕೊಡ್ಸು. ನಮ್ಮ ಮನದನ್ನು ಮುರಿದು ನನ್ನನಿಗೆ ಹುಚ್ಚೋಡಿಸಿದ ಅಂತಕರು ಎಲ್ಲೇ ಅಡಗಿದ್ರು ಅವರ ರುಂಡವನ್ನು ಚೆಂಡಾಡಿ ನಮ್ಮೂರ್ ಬಳಿಗೆ ತೋರಣ ಕಟ್ಟು ಬರ್ತೀನಿ. ನೀವು ಹೊರಡು ಶ್ರುತಿ. ಸರಿ ಮಾವ. ನಿನ್ನ ತಾಯಿಗೆ ಛತ್ರಿನ ಆಸ್ಪತ್ರೆ ಕಳಿಸ್ತೀನಿ. ಸರಿ ಮಾವ. ಮಾವ ಬನ್ನಿ ಮಾವ ಹೋಗೋಣ. ಎಲ್ಲಿಗೆ? ಬರಲ್ಲ ಮಾವ, ನೀವ್ ಅರಮನೆಯಲ್ಲಿ ತಾನೇ ಇರೋದು? ಅರಮನೆ ಕರ್ಕೊಂಡು ಹೋಗ್ತೀನಿ, ಬರ್ತೀರಾ? ಅರಮನೆ ಕರ್ಕೊಂಡು ಹೋಗ್ತೀಯಾ? ಮಾವ ನಾನು ಹೋಗ್ತೀನಿ, ನಡೀರಿ ಮಾವ. ರಾಜಾ, ನನ್ನ ಇಷ್ಟಕ್ಕೆ ಕಾರಣ ಅದು. ನೀವು ಎಲ್ಲೇ ಅಡಗಿದ್ರು ನಿಮ್ಮನ್ನು ನನ್ನ ಜಾಣತನದ ಬಲೆಯಿಂದ ಹಿಡಿದು ದೇವರ ಪಾದ ಬಳಿ ಕಳಿಸಲಿಲ್ಲ. ನಾನು ಅರ್ಜುನನೇ ಅಲ್ಲ. ಗಜೇಂದ್ರ, ರಾಜ ರಘು, ನನ್ ತಂಗಿನ ಕೊಂದಿರೋ ನಿಮ್ ಮೇಲೆ ಸೇಟ್ ತೀರ್ಸ್ಕೊಳ್ಳೋದಂಗೆ ಅಂತ ವಿಚಾರಿಸ್ತಾ ಇದ್ದೆ. ಆದ್ರೆ ಈಗ ವಿಚಾರಿಸೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಮಂಡ್ಯದ ಹುಲಿ ಅರ್ಜುನ ನನಗ್ ಸಿಕ್ಕಿದ್ದಾನೆ. ಅವನು ಸಾಥ್ ಕೊಟ್ಟು ನಿಮ್ಗಳ ಸಮಾಧಿ ಕಟ್ಟಿಲ್ಲ ಅಂದ್ರೆ ನಾನು ಕೃಷ್ಣನೇ ಅಲ್ಲ.